ಅರೆ ಅರೆ ತಮ್ಮ, ಓಂ ಶಾಂತಿ. ದೇಹಿ ಅಭಿಮಾನಿಯಾಗಿ ಆಗ ಶೀತಲವಾಗಿ ಬಿಡುತ್ತೀರಿ. ವಿಕಾರಗಳ ದುರ್ವಾಸನೆಯು ಹೊರಟು ಹೋಗುತ್ತದೆ. ಅಂತರ್ಮುಖಿಯಾಗಿ ಬಿಡುತ್ತೀರಿ, ಹೂಗಳಾಗಿ ಬಿಡುತ್ತೀರಿ ಅಂತ ಬಾಬಾ ಹೇಳ್ತಾರೆ ತಮ್ಮ. ಸಮುದ್ರ ಇದ್ದಂತೆ ಧನವಂತನು ಒಬ್ಬರ ದಾಹವನ್ನು ಕೂಡ ತೀರಿಸುವುದಿಲ್ಲ. ಗುಣವಂತನು ಬಾವಿ ಇದ್ದಂತೆ ಊರಿನಲ್ಲಿ ಎಲ್ಲರ ದಾಹವನ್ನು ತೀರಿಸುತ್ತಾನೆ. ಓಂ ಶಾಂತಿ ಅಣ್ಣ. ಬಾಬಾ ಇವತ್ತು ನಮ್ಗೆ ಕೇಳ್ತಿದ್ದಾರೆ, ಬಾಪ್ದಾದಾರವರು ಎಲ್ಲಾ ಮಕ್ಕಳಿಗೆ ಯಾವ 2 ವರದಾನಗಳನ್ನ ಕೊಡ್ತಾರೆ ಅಂತ, ಮತ್ತೆ ಅವುಗಳನ್ನ ಸ್ವರೂಪದಲ್ಲಿ ತರುವ ವಿಧಿ ಏನಾಗಿದೆ ಅಂತಾನು ಕೇಳ್ತಿದ್ದಾರೆ. ತಂದೆಯು ಎಲ್ಲ ಮಕ್ಕಳಿಗೆ ಶಾಂತಿ ಮತ್ತು ಸುಖದ ವರದಾನಗಳನ್ನು ಕೊಡ್ತಾರೆ. ತಂದೆ ತಿಳಿಸ್ತಾರೆ, ಮಕ್ಕಳೇ ನೀವು ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ. ಯಾರಾದರೂ ಉಲ್ಟಾ ಸುಲ್ಟಾ ಮಾತಾಡುತ್ತಾರಂದ್ರೆ ನೀವು ಪ್ರತ್ಯುತ್ತರ ಕೊಡಬೇಡಿ. ನೀವು ಶಾಂತಿಯಲ್ಲಿರಬೇಕಾಗಿದೆ. ವ್ಯರ್ಥವಾದ ಅಲ್ಲ ಸಲ್ಲದ ಮಾತುಗಳನ್ನಾಡಬಾರದು. ಯಾರಿಗೂ ದುಃಖವನ್ನು ಕೊಡಬಾರದು. ಬಾಯಲ್ಲಿ ಶಾಂತಿಯ ತಾಯಿತವನ್ನು ಹಾಕಿಕೊಳ್ಳಿ. ಆಗ ಇವೆರಡು ವರದಾನಗಳು ಸ್ವರೂಪದಲ್ಲಿ ಬಂದು ಬಿಡುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಕೆಲವೊಮ್ಮೆ ಸನ್ಮುಖದಲ್ಲಿರುತ್ತೀರಿ, ಕೆಲವೊಮ್ಮೆ ದೂರ ಹೋಗಿ ಬಿಡ್ತೀರಿ. ಆದರೂ ಸಹ ಯಾರು ನೆನಪು ಮಾಡುತ್ತಾರೆಯೋ ಅವರೇ ಸನ್ಮುಖದಲ್ಲಿರುತ್ತಾರೆ. ಯಾಕೆಂದ್ರೆ ನೆನಪಿನ ಯಾತ್ರೆಯಲ್ಲಿಯೇ ಎಲ್ಲವೂ ಸಮಾವೇಶವಾಗಿದೆ. ದೃಷ್ಟಿಯಿಂದ ಸಂತೃಪ್ತಿ ಎಂದು ಗಾಯನ ಮಾಡಲಾಗುತ್ತದೆ ಎಲ್ಲವೇ ಅಂತ ಬಾಬಾ ನಮ್ಗೆ ಇವತ್ತು ಹೇಳ್ತಿದ್ದಾರೆ ಅಣ್ಣ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಗುರಿಯು ಬಹಳ ಉನ್ನತವಾಗಿದೆ. ಕೆಲಸ ಮಾಡುತ್ತಲೂ ತಂದೆಯನ್ನು ನೆನಪು ಮಾಡುವುದು ಅತ್ಯುನ್ನತ ಗುರಿಯಾಗಿದೆ. ಇದರಲ್ಲಿ ಬಹಳ ಒಳ್ಳೆಯ ಅಭ್ಯಾಸವೂ ಬೇಕು. ಇಲ್ಲವೆಂದರೆ ಉಲ್ಟಾ ಕೆಲಸವನ್ನು ಮಾಡುವವರು ತಂದೆಗೆ ನಿಂದಕರಾಗಿ ಬಿಡುತ್ತಾರೆ. ತಿಳಿದುಕೊಳ್ಳಿ, ಯಾರೆಲ್ಲಾದರೂ ಕ್ರೋಧವು ಬಂದಿದ್ದು ಪರಸ್ಪರ ಒಡೆದಾಡುತ್ತಾರೆ, ಜಗಳವಾಡುತ್ತಾರೆಂದರೂ ಸಹ ನಿಂದನೆ ಮಾಡಿಸಿದಂತಾಯಿತಲ್ಲವೇ. ಇದರಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ. ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯು ತಂದೆಯೊಂದಿಗಿರಬೇಕು. ಈಗಲ್ಲ, ಯಾರೋ ಸಂಪೂರ್ಣರಾಗಿದ್ದಾರೆಂದು ನಾವು ದೇಹಿ ಅಭಿಮಾನಿಯಾಗಬೇಕೆಂದು ಪ್ರಯತ್ನ ಪಡಬೇಕು. ದೇಹಾಭಿಮಾನದಲ್ಲಿ ಬರುವುದರಿಂದ ಒಂದಲ್ಲ ಒಂದು ಉಲ್ಟಾ ಕೆಲಸಗಳನ್ನು ಮಾಡುತ್ತಾರೆ. ಅಂದರೆ ತಂದೆಯ ನಿಂದನೆ ಮಾಡಿಸುತ್ತಾರೆ. ಇಂತಹ ಸದ್ಗುರುವಿನ ನಿಂದನೆ ಮಾಡಿಸಿದರು ಅಂತ ಬಾಬಾ ಹೇಳ್ತಾರೆ ತಮ್ಮ. ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ. ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆ ಆಗಬಲ್ಲರು. ಎಲ್ಲರನ್ನೂ ಗಮನಿಸಿ ಕಲಿಯೋಣ ತಮ್ಮ. ಅಣ್ಣ, ಈ ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಮನೆಯಲ್ಲಿಯೂ ಬಹಳ ಶಾಂತಿಯಲ್ಲಿರಬೇಕು. ಕಲಹವಿರಬಾರದು. ಇಂತಹ ವಾಯುಮಂಡಲವನ್ನು ಸೃಷ್ಟಿಸಲು ಪ್ರಯತ್ನ ಪಡುತ್ತಿರಬೇಕು. ಇಲ್ಲವೆಂದರೆ ಇವರಲ್ಲಿ ಎಷ್ಟು ಅಶಾಂತಿ ಇದೆ ಎಂದು ಎಲ್ಲರೂ ಹೇಳುತ್ತಾರೆ. ನೀವು ಮಕ್ಕಳು ಸಂಪೂರ್ಣ ಶಾಂತಿಯಿಂದಿರಬೇಕು. ನೀವು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಲ್ಲವೇ. ನೀವು ಈಗ ಮುಳ್ಳುಗಳ ಮಧ್ಯದಲ್ಲಿರುತ್ತೀರಿ, ಹೂದೋಟದಲ್ಲ. ಮುಳ್ಳುಗಳ ಮಧ್ಯದಲ್ಲಿದ್ದು ಹೂಗಳಾಗಬೇಕಾಗಿದೆ. ಮುಳ್ಳುಗಳಿಗೆ ಮುಳ್ಳುಗಳಾಗಿಯೇ ಇರಬಾರದು. ನೀವು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಶಾಂತವಾಗಿರುತ್ತೀರಿ. ಯಾರಾದ್ರೂ ಉಲ್ಟಾ ಸುಲ್ಟಾ ಮಾತನಾಡಿದ್ರೆ ನೀವು ಶಾಂತವಾಗಿರಿ. ಆತ್ಮವೇ ಶಾಂತ ಸ್ವರೂಪವಾಗಿದೆ. ಆತ್ಮವೇ ಶಾಂತವಾಗಿದೆ. ನಿಮಗೂ ಗೊತ್ತಿದೆ ಈಗ ನಾವು ಆ ಮನೆಗೆ ಹೋಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ಈಗ ಎಷ್ಟೊಂದು ಶಾಂತಿ ಇರುತ್ತದೆ. ನಮ್ಮ ಮನೆಯೂ ಅದೇ ಆಗಿದೆ. ನಮ್ಮ ಸ್ವಧರ್ಮವೂ ಶಾಂತಿಯಾಗಿದೆ ಎಂದು ತಿಳಿದುಕೊಳ್ಳುತ್ತೀರಿ. ಶರೀರದ ಸ್ವಧರ್ಮವೂ ಶಾಂತಿ ಎಂದು ಹೇಳುವುದಿಲ್ಲ. ಶರೀರವು ವಿನಾಶ ವಸ್ತುವಾಗಿದೆ, ಆತ್ಮವು ಅವಿನಾಶಿ ವಸ್ತುವಾಗಿದೆ. ಎಷ್ಟು ಸಮಯ ಆತ್ಮಗಳು ಅಲ್ಲಿರುತ್ತಾರೆಯೋ ಅಲ್ಲಿ ಎಷ್ಟೊಂದು ಶಾಂತವಾಗಿರುತ್ತದೆ. ಇಲ್ಲಂತೂ ಇಡೀ ಪ್ರಪಂಚದಲ್ಲಿ ಅಶಾಂತಿ ಇದೆ. ಆದ್ದರಿಂದ ಶಾಂತಿಯನ್ನು ಬಯಸುತ್ತಿರುತ್ತಾರೆ. ಆದರೆ ಯಾರಾದರೂ ನಾನು ಸದಾ ಶಾಂತಿಯಲ್ಲಿರಬೇಕೆಂದು ಬಯಸಿದರೆ ಆ ರೀತಿ ಇರಲು ಸಾಧ್ಯವಿಲ್ಲ. ಬಲೆ 63 ಜನ್ಮಗಳು ಅಲ್ಲಿರುತ್ತೀರಿ. ಆದರೂ ಸಹ ಅವಶ್ಯವಾಗಿ ಬರಬೇಕಾಗಿದೆ. ತಮ್ಮ ಸುಖ ದುಃಖದ ಪಾತ್ರವನ್ನು ಅಭಿನಯಿಸಿ ನಂತರ ಹೊರಟು ಹೋಗುತ್ತಾರೆ. ನಾಟಕವನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಹಿತೈಷಿಗಳು ನಾವು ಸಾಗುವ ದೂರವನ್ನು ಕಡಿಮೆ ಮಾಡಲಾರರು, ಆದರೆ ಸ್ಪಷ್ಟವಾಗಿ ಗೋಚರಿಸುವಂತೆ ಮಾಡಬಲ್ಲರು. ಅಂತವರನ್ನು ಪ್ರೀತಿಯಿಂದ ಗೌರವಿಸೋಣ. ಅಣ್ಣ, ಕಲ್ಪಕಲ್ಪವೂ ನಾನು ಬಂದು ಎಲ್ಲರಿಗೆ ಶಾಂತಿಯ ಮಾರ್ಗವನ್ನು ತಿಳಿಸುತ್ತೇನೆ, ವರ ಕೊಡುವ ಮಾತಿಲ್ಲ ಅಂತ ಬಾಬಾ ಹೇಳ್ತಾರೆ. ಜೊತೆಗೆ ಧನ್ವಾನ್ ಭವ, ಆಯುಷ್ವಾನ್ ಭವ ಎಂದು ಹೇಳೋದಿಲ್ಲ. ಸತ್ಯಯುಗದಲ್ಲಿ ನೀವು ಈ ರೀತಿ ಇದ್ದೀರಿ, ಆದರೆ ಈಗ ಆಶೀರ್ವಾದ ಕೊಡುವುದಿಲ್ಲ. ಕೃಪೆ ಅಥವಾ ಆಶೀರ್ವಾದವನ್ನು ಬೇಡಬಾರದು.
ಶಿವ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಜ್ಞಾನ ಸಾಗರನೂ ಆಗಿದ್ದಾರೆ. ತಂದೆಯೇ ಕುಳಿತು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ. ಇದರಿಂದ ನೀವು ಚಕ್ರವರ್ತಿ ಮಹಾರಾಜರಾಗಿ ಬಿಡುತ್ತೀರಿ. ಇದು ಸರ್ವತೋಮುಖ ಚಕ್ರವಾಗಿದೆ ಎಲ್ಲವೇ? ತಂದೆ ತಿಳಿಸ್ಕೊಡ್ತಾರೆ, ಈ ಸಮಯ ಇಡೀ ಪ್ರಪಂಚ ರಾವಣ ರಾಜ್ಯದಲ್ಲಿದೆ. ರಾವಣ ರಾಜ್ಯವು ಕೇವಲ ಲಂಕೆಯಲ್ಲಿಲ್ಲ, ಇದು ಬೇಹದ್ದಿನ ಮಾತಾಗಿದೆ. 4 ಕಡೆ ನೀರಿದೆ. ಇಡೀ ಲಂಕೆಯು ರಾವಣದ್ದಾಗಿತ್ತು, ಈಗ ಮತ್ತೆ ರಾಮನದ್ದಾಗುತ್ತದೆ. ಲಂಕೆಯಂತೂ ಚಿನ್ನದ್ದಾಗಿತ್ತು ಅಂತ ಬಾಬಾ ನಮ್ಗೆ ತಿಳಿಸ್ತಿದ್ದಾರೆ ಅಣ್ಣ. ತಂದೆಯು ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ, ನೀವು ಭಕ್ತಿ ಮಾರ್ಗದಲ್ಲಿಯೂ ಪ್ರಿಯತಮೆಯರಾಗಿದ್ದೀರಿ, ಪ್ರಿಯತಮನನ್ನು ನೆನಪು ಮಾಡುತ್ತಿದ್ದೀರಿ. ದುಃಖದಲ್ಲಿ ತಕ್ಷಣ ಆಯ್ ರಾಮ್, ಏ ಭಗವಾನ್ ದಯೆ ತೋರಿಸು ಎಂದು ಅವರನ್ನೇ ನೆನಪು ಮಾಡುತ್ತಾರೆ. ಸ್ವರ್ಗದಲ್ಲಿ ಈ ರೀತಿ ಎಂದು ಹೇಳುವುದಿಲ್ಲ, ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ. ನಿಮ್ಮನ್ನು ರಾಮ ರಾಜ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆಂದರೆ ಅವರ ಮತದಂತೆ ನಡೆಯಬೇಕಲ್ಲವೇ? ಈಗ ನಿಮಗೆ ಈಶ್ವರೀಯ ಮತವೂ ಸಿಗುತ್ತದೆ, ನಂತರ ದೈವಿ ಮತವೂ ಸಿಗುವುದು. ಈ ಕಲ್ಯಾಣಕಾರಿ ಸಂಗಮಯುಗವು ಯಾರಿಗೂ ಗೊತ್ತಿಲ್ಲ, ಏಕೆಂದರೆ ಮನುಷ್ಯರು ಕಲಿಯುಗವು ಇನ್ನೂ ಚಿಕ್ಕ ಮಗುವಾಗಿದೆ, ಲಕ್ಷಾಂತರ ವರ್ಷಗಳಿದೆ ಎಂದು ಎಲ್ಲರಿಗೆ ತಿಳಿಸಿದ್ದಾರೆ. ಇದು ಭಕ್ತಿಯ ಘೋರ ಅಂಧಕಾರವಾಗಿದೆ, ಜ್ಞಾನವು ಬೆಳಕಾಗಿದೆ ಎಂದು ತಂದೆಯು ತಿಳಿಸ್ತಾರಂತೆ ತಮ್ಮ. ಮಳೆ ಬರಲು ಕಾರಣ ಅವಮಾನ, ಕಣ್ಣೀರು ಬರಲು ಕಾರಣ ಅವಮಾನ, ಬಿಸಿಲು ಬೇಗೆ ಹೆಚ್ಚಲು ಕಾರಣ ತಾಪಮಾನ, ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅನುಮಾನ, ನಾನು ಬದಲಾಗುವುದಕ್ಕೆ ಕಾರಣ ಸ್ವಾಭಿಮಾನ. ಅಣ್ಣ ಬಾಬಾ ಹೇಳ್ತಾರೆ, ಈಗ ರಾವಣನ ಮೇಲೆ ಜಯ ಗಳಿಸಲು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ಇದರ ಮೇಲೆ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ, ಅಮರ ಕಥೆ ಎಂದು ಹೇಳ್ತಾರೆ. ಮಕ್ಕಳಿಗೆ ತಿಳಿದಿದೆ, ತಂದೆಯು ನಮಗೆ ಅಮರ ಕಥೆಯನ್ನು ತಿಳಿಸ್ತಾರೆ, ಆದ್ರೆ ಯಾವುದೇ ಪರ್ವತಗಳ ಮೇಲೆ ತಿಳಿಸುವುದಿಲ್ಲ. ಶಂಕರನು ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಶಿವಶಂಕರನ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ, ಇಬ್ಬರನ್ನೂ ಸೇರಿಸಿ ಬಿಟ್ಟಿದ್ದಾರೆ. ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ದಿನ ಪ್ರತಿದಿನ ಎಲ್ಲರೂ ತಮೋಪ್ರಧಾನರಾಗುತ್ತಾ ಹೋಗುತ್ತಾರೆ. ಸತೋಪ್ರಧಾನದಿಂದ ಸತೋ ಆದಾಗ 2 ಕಲೆಗಳು ಕಡಿಮೆಯಾಗುತ್ತದೆ. ವಾಸ್ತವದಲ್ಲಿ ತ್ರೇತಾಯುಗಕ್ಕೂ ಸ್ವರ್ಗವೆಂದು ಹೇಳುವುದಿಲ್ಲ. ತಂದೆಯು ನೀವು ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಲು ಬರುತ್ತಾರೆ. ತಂದೆಯಿಂದ ಆಶೀರ್ವಾದ ಅಥವಾ ಕೃಪೆಯನ್ನು ಬೇಡಬಾರದು. ತಂದೆ ಶಿಕ್ಷಕ ಗುರುವನ್ನು ನೆನಪು ಮಾಡಿ ತಮ್ಮ ಮೇಲೆ ತಾವೇ ಕೃಪೆ ತೋರಿಸಿಕೊಳ್ಳಬೇಕಾಗಿದೆ. ಮಾಯೆಯಿಂದ ಎಚ್ಚರವಾಗಿರಬೇಕು. ಕಣ್ಣುಗಳು ಮೋಸ ಮಾಡುತ್ತವೆ, ಇವನ್ನು ತಮ್ಮ ಅಧಿಕಾರದಲ್ಲಿಟ್ಟುಕೊಳ್ಳಬೇಕಾಗಿದೆ. ವ್ಯರ್ಥವಾದ ಅಲ್ಲ ಸಲ್ಲದ ಮಾತುಗಳು ಬಹಳ ನಷ್ಟ ಮಾಡುತ್ತವೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಶಾಂತವಾಗಿರಬೇಕು. ಬಾಯಲ್ಲಿ ಶಾಂತಿಯ ಉಂಗುರವನ್ನು ಹಾಕಿಕೊಳ್ಳಬೇಕಾಗಿದೆ ಎಂದು ಉಲ್ಟಾ ಸುಲ್ಟಾ ಮಾತನಾಡಬಾರದು. ತಾವು ಅಶಾಂತರಾಗಬಾರದು, ಅನ್ಯರನ್ನು ಅಶಾಂತರನ್ನಾಗಿ ಮಾಡಬಾರದು ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ ಬಾಬಾ ಇವತ್ತು ನಮಗೆ ವರದಾನ ಕೊಡ್ತಿದ್ದಾರೆ. ತಂದೆಯ ಸಹಾಯದಿಂದ ಶೂಲವನ್ನು ಮುಳ್ಳಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ನಿಶ್ಚಿಂತ ಮತ್ತು ಟ್ರಸ್ಟಿ ಭವ ಅಂತ. ಹಳೆಯ ಲೆಕ್ಕಾಚಾರದನುಸಾರ ಶೂಲದ ಶಿಕ್ಷೆ ಇರುತ್ತದೆ, ಆದರೆ ತಂದೆಯ ಸಹಾಯದಿಂದ ಅದು ಮುಳ್ಳಾಗಿ ಬಿಡುತ್ತದೆ. ಪರಿಸ್ಥಿತಿಗಳು ಖಂಡಿತ ಬರುತ್ತದೆ, ಏಕೆಂದರೆ ಎಲ್ಲವೂ ಇಲ್ಲೇ ಸಮಾಪ್ತಿಯಾಗಬೇಕು. ಆದ್ರೆ ತಂದೆಯ ಸಹಾಯ ಅದನ್ನು ಮುಳ್ಳಾಗಿ ಪರಿವರ್ತನೆಯಾಗಿ ಬಿಡುತ್ತದೆ. ದೊಡ್ಡ ಮಾತನ್ನು ಚಿಕ್ಕದಾಗಿ ಮಾಡಿ ಬಿಡುತ್ತದೆ, ಏಕೆಂದರೆ ದೊಡ್ಡ ತಂದೆ ಜೊತೆಯಲ್ಲಿದ್ದಾರೆ. ಇದೇ ನಿಶ್ಚಯದ ಆಧಾರದ ಮೇಲೆ ಸದಾ ನಿಶ್ಚಿಂತರಾಗಿರಿ ಮತ್ತು ಟ್ರಸ್ಟಿಯಾಗಿ ನನ್ನದು ಎನ್ನುವುದನ್ನು ನಿನ್ನದು ಎನ್ನುವುದರಲ್ಲಿ ಬದಲಿ ಮಾಡಿ ಹಗುರರಾಗಿ ಬಿಡಿ. ಆಗ ಎಲ್ಲಾ ಹೊರೆ 1 ಸೆಕೆಂಡ್ನಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ. ಮತ್ತೆ ಇವತ್ತಿನ ಸ್ಲೋಗನ್ ಆಗಿದೆ ಅಣ್ಣ, ಶುಭ ಭಾವನೆಯ ಸ್ಟಾಕ್ ಮುಖಾಂತರ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ಅಂತ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಮರೀದಿರ ಈ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಂ ಶಾಂತಿ.